ಅಲ್ಲ, ನೀವು ಹೇಳಿದ್ದನ್ನ ಸರಿಯಾಗಿ ನೀವು ಕೇಳಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಓಟನ್ನ ಜಾಸ್ತಿ ಕೊಡ್ರಿ, ಹೆಚ್ಚು ಕೆಲಸ ಮಾಡ್ತೀವಿ, ಹೆಚ್ಚು ಅಭಿವೃದ್ಧಿಯನ್ನ ಮಾಡ್ತೀವಿ. ಇಂಡಿಯಾ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಬಡವರಿಗೆ ಇಷ್ಟೊಂದು ಉಪಕಾರ ಮಾಡಿಲ್ಲ. ಪಂಚ ಜನ ಕಲ್ಯಾಣ ಯೋಜನೆಯನ್ನು ನಾನು ಕೊಟ್ಟಿದ್ದೀನಿ. ನೇರವಾಗಿ ಸುಮಾರು 60,000 ಕೋಟಿಯಷ್ಟು ಹಣವನ್ನು ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಕೊಡ್ತೀವಿ, ಯುವಜನರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. ಈ ರೀತಿ ಎಲ್ಲ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ. ಈ ಸವಲತ್ತುಗಳನ್ನು ಮತ್ತಷ್ಟು ಸವಲತ್ತನ್ನು ಕೊಡಲಿಕ್ಕೆ ನನ್ನ ಕೈ ಬಲ ಪಡಿಸ್ರಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ. ಮಾಧ್ಯಮದಲ್ಲೆಲ್ಲ ಏನೋ ಸಿದ್ದರಾಮಯ್ಯನವರು ಈ ರೀತಿ ಎಲ್ಲ ಹೇಳಿ ಇದನ್ನು ಮಾಡ್ತಿದ್ದಾರೆ ಅಂತಂದು ಹೇಳ್ತಾರೆ. ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ಆ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಮತ್ತು ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರ ಕೈ ಬಲ ಪಡಿಸ್ರಿ ಅಂತ ಹೇಳಿ ನಾನು ಕೇಳ್ಕೊಂಡ್ರು. 5 ವರ್ಷ ಅವರೇ ಇರಬೇಕು ಅನ್ನೋ ಅಲ್ಲ, ಅದು ಎಷ್ಟು ವರ್ಷ ಅನ್ನೋದು ಅದು ಗೊತ್ತಾಗುತ್ತೆ, ಆಮೇಲೆ ನಿಗದಿ ಆಗುತ್ತೆ. ಯಾಕೀಗ ಇಷ್ಟು ವರ್ಷ ಅಷ್ಟು ವರ್ಷ ಯಾಕೆ? ಇದರ ತಾನೇ CM ಅವರು ಅವರೇ ತಾನೇ ಕಾರ್ಯಕ್ರಮ ಕೊಟ್ಟಿರೋದು. ಯಾರ ಕೈಲೂ ಕೂಡ ಇದನ್ನು ನಿರ್ವಹಿಸಕ್ಕೆ ಆಗ್ತಿರಲಿಲ್ಲ. ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿ ಹೋಗ್ಬಿಡ್ತೈತಿ. ಅಲ್ಲ ಕೇಳಿ, ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗಿ ಹೋಗುತ್ತೆ. ಬಿಟ್ಟಿ ಯೋಜನೆ ಇದು, ಬಿಟ್ಟಿ ಯೋಜನೆ ಕೊಟ್ಬಿಟ್ಟು ಆರ್ಥಿಕ ದಿವಾಳಿತನ ಮಾಡಿದ್ದಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷದವರು. ಎಲ್ಲರಿಗೂ ಹಣ ಕೊಟ್ಟಿದ್ದಾರೆ ಇಲ್ವೋ? ಎಲ್ಲರಿಗೆ ಅಕ್ಕಿ ಫ್ರೀ ಕೊಟ್ಟಿದ್ದೇವಿಲ್ಲ? ಎಲ್ಲರ ಮನೆಗೂ ಕರೆಂಟ್ ಫ್ರೀ ಕೊಟ್ಟಿದ್ದೇವಿಲ್ಲ? ನಿವೃತ್ತಿ ಯುವಕರಿಗೆ ಕೊಡ್ತಾ ಇದ್ದೇವಿಲ್ವ? ನಾವೇನು ಹೇಳಿದೀವ, ಪಂಚ ಕಲ್ಯಾಣ ಯೋಜನೆಯನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ನಮ್ಮ ಮುಖ್ಯಮಂತ್ರಿ ದೇಶದಲ್ಲೇ ನಂಬರ್ 1 ಮುಖ್ಯಮಂತ್ರಿ ಆಗಿದ್ದಾರೆ. ಹೆಚ್ಚು ಸೀಟ್ ಕೊಡಿ, ಇನ್ನೂ ಹೆಚ್ಚು ನಿಮಗೆ ಬಲ ಬರೋ ರೀತಿಯಲ್ಲಿ, ನೇರವಾಗಿ ನಿಮಗೆ ಹಣ ಕೊಡುವ ರೀತಿಯಲ್ಲಿ, ನಿಮ್ಮನ್ನು ಉದ್ಧಾರ ಮಾಡುವ ರೀತಿಯಲ್ಲಿ, ನಿಮ್ಮನ್ನು ಅಭಿವೃದ್ಧಿ ಮಾಡುವ ರೀತಿಯಲ್ಲಿ, ರಾಜ್ಯ ಅಭಿವೃದ್ಧಿ ಮಾಡುವ ರೀತಿಯಲ್ಲಿ ನನ್ನನ್ನು ಕೈ ಬಲಪಡಿಸಿ ಅಂತ ಕೇಳಿದರೆ, ಅದರಿಂದ ನಾನು ಕೂಡ ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತೀನಿ. ಕಾಂಗ್ರೆಸ್ಸಿನ ಬೆಂಬಲಿಸಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿ ಸಿದ್ದರಾಮಯ್ಯನವರ ಕೈ ಬಲಪಡಿಸಿ ಅವರೊಬ್ಬ ಬಡವರ ಬಂದು ದೀನ ದಲಿತರ ನೊಂದವರ ಕಣ್ಣೀರು ಒರೆಸುವಂತ ಹೃದಯವಂತ ಮುಖ್ಯಮಂತ್ರಿ. ನಮಸ್ಕಾರ. ಈಗ ಕಾರಜೋಳ ಎಂಟ್ರಿ ಆಗಿದ್ದಾರೆ ಚಿತ್ರದುರ್ಗದಲ್ಲಿ. ಯಾರನ್ನ ಬರಲಿಲ್ಲ, ಕಾಂಗ್ರೆಸ್ ಗೆಲ್ಲದು. ಕಾಂಗ್ರೆಸ್ಸಿನ ಭದ್ರಕೋಟೆ ಅಲ್ಲಿ 8 ಕ್ಷೇತ್ರ ಇದೆ. 7ರಲ್ಲಿ ನಾವು ಕಾಂಗ್ರೆಸ್ನವ್ರು ಇದ್ದೀವಿ, 7 ಸ್ಥಾನದಲ್ಲಿ. ಅದರಿಂದ ನಾವು ಕಾಂಗ್ರೆಸ್ ಗೆಲ್ತೀವಿ. ಅಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಸರ್. ಹೌದೌದು, ಅಲ್ಲೇ ಇದ್ದೀನಿ ನಾನು. ಇದಕ್ಕೋಸ್ಕರ ಬಂದೆ ನಾನು. ಪ್ರತಿ ವರ್ಷ ಬಿಜೆಪಿ ಒಳಗಿನ ಭಿನ್ನಮತ ನಿಮ್ಗೆ ಅನುಕೂಲ ಆಗುತ್ತಾ ಅಂತ? ಯಾಕಂದ್ರೆ ಹೊಳಲ್ಕೆರೆ ಚಂದ್ರಪ್ಪ ಅವರೆಲ್ಲ ಅಸಮಾಧಾನ ಆಗಿದ್ರು. ಈಗ ಯಾರದೇ ಭಿನ್ನಾಭಿಪ್ರಾಯವನ್ನ ನಾವು ಬಂಡವಾಳ ಮಾಡ್ಕೊಳ್ಳಲ್ಲ. ನಮ್ಮದೇ ಬಂಡವಾಳ. ನಾವೇ ಜನರಿಗೆ ಉಪಕಾರ ಮಾಡಿದ್ದೀವಿ. ನಿಮಗೆ ಗ್ಯಾರಂಟಿ ಕೊಟ್ಟಿದ್ವಿ. ಅಕ್ಕ ನಿಮಗೆ 2,000 ರೂಪಾಯಿ ಕೊಟ್ಟಿದ್ವಿ. ಅಣ್ಣ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಕೊಟ್ಟಿದ್ವಿ. ಅಕ್ಕ ನೀನು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ, ಮೈಸೂರು ಪ್ಯಾಲೇಸ್ ನೋಡಲಿಕ್ಕೆ, ಗೋಲ್ ಗುಂಬಜ್ ನೋಡೋಕ್ಕೆ ಬಸ್ ಫ್ರೀ ಮಾಡಿದ್ದೀವಿ. ಯುವಕರೇ, ನಿಮಗೆ ಮತದಾನದ ಹಾಕಿ ಕೊಟ್ಟದ್ದು ಕಾಂಗ್ರೆಸ್ಸು. ಆಮೇಲೆ ನಿಮಗೆ ಈಗ ಯುವ ನಿಧಿಯನ್ನು ಕೊಡ್ತಾ ಇದ್ದೀವಿ. ಹೀಗೆ ನಮ್ಮ ಯೋಜನೆಗಳನ್ನು ಜನರಿಗೆ ಮುಟ್ಟಿಸೋದ್ರ ಮೂಲಕ ನಾವು ಇವತ್ತು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಪಂಚ ಜನ ಕಲ್ಯಾಣ ಯೋಜನೆ ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ. ಅಲ್ಲ ಸರ್, ನೀವು ವೆಂಕಟರಮಣಪ್ಪ ಯಾರು ಬಹಳ ಜನರು ಚಂದ್ರಪ್ಪ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಡ್ತಿಲ್ವಂತಲ್ಲ ಸರ್? ಇಲ್ಲ, ಬಂದ್ಬಿಟ್ರಲ್ಲ ನಿನ್ನೆ ವೆಂಕಟೇಶ್ ಅವ್ರು ಬಂದರು, ಅವ್ರ ತಂದೆಯವರು ಬಂದರು. ನಿನ್ನೆ ಅವರೆಲ್ಲ ಬಸ್ ಎಲ್ಲ ಮಾಡಿಕೊಟ್ಟು ನಾಮಿನೇಷನ್ ಫೈಲ್ನ ಇಡೀ ಪಾವಗಡ ಎಲ್ಲ ಬಂದಿತ್ತು. ಹೌದು, ಸ್ನೇಹಿತರು ಹೌದು, ಆತ್ಮೀಯರು ಹೌದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.